ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಇವತ್ತು ಒಂದು ಗುಡ್ ನ್ಯೂಸ್ ಏನಂದ್ರೆ ಡೆಮೋ ಕೊಡೋಕೆ ಬರ್ತಾರೆ ಫ್ರೆಂಡ್ಸ್. ಕ್ಯಾಂಟ್ ವೇಟ್. ಎಷ್ಟೊತ್ತಿಗೆ ಬರ್ತಾರಂತ ಗೊತ್ತಿಲ್ಲ, ಯಾವಾಗ ಬರ್ತಾರ, ಯಾವಾಗೊಮ್ಮೆ ಮಷಿನ್ ಸ್ಟಾರ್ಟ್ ಮಾಡಿನ ಅನ್ಸಕತ್ತೈತಿ. ಸೊ ಅದಕ್ಕೆ ಬೆಳಗ್ಗೆ ಬೇಗ ಇದೆಲ್ಲ ರೆಡಿ ಮಾಡ್ಕೊಂಡಿನಿ. ಟಿಫನ್ ಮಾಡ್ಬೇಕೀಗ. ಅಲ್ಲಲ್ಲಲ್ಲಲ್ಲಲ್ಲ ಈಗಂತೂ ಹೇರ್ ಫಾಲ್ ಭಾಳ ಆಗುತ್ತೆ ಫ್ರೆಂಡ್ಸ್. ಯಾಕಂತ ಗೊತ್ತಿಲ್ಲ, ನೀರು ಚೇಂಜ್ ಆಗಿನೋ ಇನ್ನು ಜಾಸ್ತಿ ಬಿಸಿಲಿಗೆ ಹೋಗಿ ಗೊತ್ತಿಲ್ಲ. ಉದ್ರದಾಗೆಲ್ಲ ಮಾತ್ರ ಸಮಾಧಾನ ಮಾಡ್ಕೊಳ್ಳೋದು, ಯಾಕಂದರೆ ಇದೇ ರೀಸನ್ಗೆ. ಬುಟ್ಟಿ ಆದರೂ ಬರ್ತಾವೆ, ಪ್ಲಾಸ್ಟಿಕ್ ವಸ್ತುಗಳಾದ್ರೂ ಬರ್ತಾವೆ. ಸೊ ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಫಸ್ಟ್ ಬ್ಲೌಸ್ ಕಂಪ್ಲೀಟ್ ಮಾಡೀನಿ. ಇವನ್ನೆಲ್ಲನೂ ಈ ವಿಡಿಯೋ ಮಾಡಿ ತೆಗೆದಿದ್ದೆ ಜಸ್ಟ್. ಇವನ್ನೆಲ್ಲನೂ ಈಗ ಸ್ಯಾರಿ ಜೊತೆಗೆ ಮಿಕ್ಸ್ ಮಾಡಿ ಯಾರ್ಯಾರು ಬ್ಲೌಸ್ ಅಂತ ಜೋಡಿಸಿ ಇಡಬೇಕು. ಸೊ ಅವ್ರದ್ದೆಲ್ಲ ಸ್ಯಾರೀಸ್ ಇಲ್ಲದಾವು, ಆಲ್ಮೋಸ್ಟ್ ಮುಗಿಯಕ್ಕೆ ಬಂದವು. ಒಂದು 5-6 ಬ್ಲೌಸ್ ಫ್ರೆಂಡ್ಸ್ ಎಲ್ಲನೂ ವರ್ಕ್ ಮಾಡಿ ಇಟ್ಟಿದ್ದೆ. ಇದು ಸಪ್ರೇಟ್ ವಿಡಿಯೋ ಮಾಡೀನಿ, ಚೆಕ್ ಮಾಡಿರಿ ಯೂಟ್ಯೂಬ್ ಚಾನಲ್ ಒಳಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಾನು ಸಬ್ಸ್ಕ್ರೈಬ್ ಮಾಡಿದರೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ವಿಡಿಯೋ ಮಾಡಿ ಮುಗಿಸೋಷ್ಟಿಗೆ ಅಂದರೆ ಡೆಮೋ ಕೊಡೋಕೆ ಬಂದುಬಿಟ್ರು. ಸೊ ಅದನ್ನ ತಿಳ್ಕೊಬೇಕಂತ ಜಾಸ್ತಿ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್ ನಾನು, ಯಾಕಂದ್ರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂದು. ಯಾಕಂದ್ರೆ ಫಸ್ಟ್ ಸ್ಟೆಪ್ ನಾವೀಗ ಡೆಮೋ ಕರೆಕ್ಟಾಗಿ ತೊಗೋಬೇಕಾಗ್ತತಿ. ಹೆಚ್ಚಿಗೆ ನಮ್ಗೆ ನಾಲೆಜ್ ಅದ್ರ ಬಗ್ಗೆ ಇತ್ತಂದ್ರೆ ನಮ್ಗೆ ಅದು ಏನಾದರೂ ಸ್ಟಾರ್ಟ್ ಆದಾಗಲಿ ಏನಾರಾಗಲಿ ಸ್ವಲ್ಪ ಕಾನ್ಫಿಡೆನ್ಸ್ ಇರ್ತೈತಿ. ಅರ್ಧಂಬರ್ಧ ತಿಳ್ಕೊಂಡ ತಕ್ಷಣ ಇದನ್ನಾಗ್ತದೆ ಅಂದು ವಿಡಿಯೋ ಬೇಕಾದ್ರೆ ಆಮೇಲೆ ಮಾಡಿದ್ರಾತು. ಏನಾರು ನಿಮ್ಗೆ ಡೌಟ್ಸ್ ಇದ್ರೆ ಆಮೇಲೆ ವಿಡಿಯೋ ಮಾಡಿ ಹಾಕಿದ್ರಾತು. ಈಗ ಜಸ್ಟ್ ವಿಡಿಯೋ ನೋಡ್ಕೊಳ್ಳೋಣ ಅವ್ರು ಯಾವ ಥರ ಹೇಳ್ತಾರೆ ಅಂತೇಳಿ ಅಂದ್ಕೊಂಡು ವಿಡಿಯೋ ಮಾಡಲಿಲ್ಲ. ಮಷಿನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಈಗ ಹೋದ್ರೆ 7 ಗಂಟೆ ಆಗಿತ್ತು ಆಲ್ರೆಡಿ. ತೋರಿಸ್ತೀನಿ ನಿಮ್ಗೆ ಯಾವ ಥರ ವರ್ಕ್ ಬರತ್ತಂದು. ಈ ಥರ ಡಿಸೈನ್ ಹಾಕಕತ್ತೀನಿ. ನನ್ನ ಕಾನ್ಫಿಡೆನ್ಸ್ ಲೆವೆಲ್ ನೋಡಿರಿ ಫ್ರೆಂಡ್ಸ್. ಡೈರೆಕ್ಟಾಗಿ ಕಸ್ಟಮರ್ ಬ್ಲೌಸ್ನಾಗ ಹಾಕಕತ್ತೀನಿ. ಅದರೊಳಗೆ ಸ್ವಲ್ಪ ಅವ್ರು ತೋರಿಸ್ಕೊಟ್ಟಿದ್ರು. ಒಂದು ವೇಸ್ಟ್ ಇದ್ರ ಮೇಲೆ ಹಂಗೆ ಚೆಕ್ ಮಾಡಿಕೊಂಡು ಒಂದಿಷ್ಟು ಹಾಫ್ ಡಿಸೈನ್ ಹಾಕಿದ್ದೆ, ಫ್ರಂಟು ಬ್ಯಾಕು ಎಲ್ಲ. ಇಲ್ಲಿ ಇದು ಸ್ಟಾರ್ಟ್ ಆಗೈತಿ. ಇಲ್ಲಿ ಬುಟ್ಟ ಸಿಕ್ಕಾಪಟ್ಟೆ ಆರ್ಡರ್ಸ್ ಇದ್ದಿದ್ದಕ್ಕೆ 2 ಸ್ಟಾರ್ಟ್ ಮಾಡೀನಿ. ಇದ್ರೊಳಗೆ ಫ್ರಂಟು ಬ್ಯಾಕ್, ಅದ್ರೊಳಗೆ ಸ್ಲೀವ್ ಹಾಕಕತ್ತೀನಿ. ಸ್ವಲ್ಪ ಬೇರೆ ಕೆಲಸನೂ ಅದಾವು, ಊರಿಗೆಲ್ಲ ಹೋಗ್ಬೇಕಾ, ಹಾಗಾಗಿ ಅದ್ರೊಳಗೆ ಕಂಪ್ಲೀಟ್ ಮಾಡ್ಬೇಕಂದು. ಆಮೇಲೆ ಸ್ಟಿಚ್ ಮಾಡುವ ಒಂದಿಷ್ಟು ಅದಾವೆ ಫ್ರೆಂಡ್ಸ್. ಬೇಗ ಬೇಗ ವರ್ಕ್ ಮಾಡಿದರೆ ಸ್ಟಿಚ್ ಮಾಡೋಕ್ಕೆ ಹೋಗ್ಬೋದಂದು. ಹೊಸ ಮಷಿನ್ ಆಗಿರೋದ್ರಿಂದ ಅಂದರೆ ನನಗೆ ರೂಢಿ ಇಲ್ಲಲ್ಲ ಇದ್ರ ಬಗ್ಗೆ. ವರ್ಕ್ ಮಾಡೋಕ್ಕೆ ಕಷ್ಟ ಇದೆ, ಹಾಕಿ ಸುಮ್ಮನೆ ಮಾಡ್ತಾರಲ್ಲ ಏನಾದರೂ ಏನು ಅನ್ನಿಸ್ತಾನೆ ಇರ್ತೈತಿ. ಸೊ ಹಂಗಾಗಿ ಡೈರೆಕ್ಟಾಗಿ ಒಂದು ಬ್ಲೌಸ್ ಹಾಕಿನಿ, ಡೈರೆಕ್ಟಾಗಿ ಕಸ್ಟಮರ್ 2ನೇ ಬ್ಲೌಸ್ ಇದು. ನಾನು ನೈಟ್ ಒಂದು ಹಾಕಿನಿ, ಇವತ್ತೊಂದು ಹಾಕತ್ತೀನಿ. ಸೊ ಯಾವ್ಯಾವ ಬ್ಲೌಸು ಡಿಸೈನ್ ಮಾಡಿದೆ ಸಾನ್ವಿ ಮಷಿನ್ ಒಳಗೆ ಅಂತೇಳಿ ನಿಮ್ಗೆ ತೋರಿಸ್ತೀನಂತ 1 by 1 ಪೂರ್ತಿ ವಿಡಿಯೋ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬರೀ ವಿಡಿಯೋನ ಕಂಟಿನ್ಯೂ ಮಾಡಿ. 1 by 1 ಡಿಸೈನ್ಸ್ ತೋರಿಸ್ತೀನಿ. ಡಿಸೈನ್ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಏನಂದ್ರೆ 1000ಗೆ 3 ಡಿಸೈನ್ಸ್ ಆಫರ್ ಇದೆ ಫ್ರೆಂಡ್ಸ್ ಇದೆ. ಅದಾದಮೇಲೆ ಸಿಂಗಲ್ ಬೇಕಂದ್ರೆ ಸಿಂಗಲ್ನು ಡಿಸೈನ್ ಮಾಡಿ ಕೊಡ್ತೀವಿ. ಸೊ ಇದು ಸಿಂಪಲ್ ಡಿಸೈನು. ಇದೇ ಡಿಸೈನ 2 ಬ್ಲೌಸಿಗೆ ಹಾಕ್ತೀನಿ ನೋಡ್ರಿ. ನೀಟ್ ಫಿನಿಶಿಂಗ್ ಬಂದೈತಿ. ಇದು ಫ್ರಂಟ್ ಸೈಡು. ಅದಾದಮೇಲೆ ಸ್ಲೀವಿಗೆ ಈ ಥರ ಸಣ್ಣ ಬುಟ್ಟ ಹಾಕ್ಕೊತೀನಿ ಫ್ರೆಂಡ್ಸ್ ನಾನು. ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಡಿಸೈನ್. ಸ್ಯಾರಿ ಬ್ರೈಟ್ ಆಗಿದ್ರೆ ಈ ಥರ ಕಲರು ಬ್ರೈಟಾಗಿ ಕಾಣಿಸ್ತೈತಿ.
ಸೇಮ್ ಕಲರ್ ಇದ್ರೆ ತೋರಿಸ್ತೀನಿ. ಒಂದು ನೆಕ್ಸ್ಟ್ ಬ್ಲೌಸ್ ಸೇಮ್ ಕಲರ್ ಐತಿ, ತೋರಿಸ್ತೀನಿ ನಿಮಗೆ. ಸ್ಯಾರಿ ಕಲರ್ ಅಪೋಸಿಟ್ ಆಗಿರ್ಬೇಕು ಅಂದ್ರೆ ನೀಟಾಗಿ ಬರ್ತೈತಿ ಡಿಸೈನ್. ಈ ತರ ನೋಡ್ಬೋದು ನಿಮ್ಗೆ ಎಷ್ಟು ನೀಟಾಗಿ ಬಂದೈತಿ ಡಿಸೈನ್. ಅಂದ್ರೆ ಸಿಂಪಲ್ ಡಿಸೈನ್ ಆದ್ರೂ ಲುಕ್ ಬರ್ತೈತಿ. ಸೊ ಇದು ಫ್ರಂಟ್ ಸೈಡ್. ಸ್ಲೀವಿಗೆ ಇದಕ್ಕೂ ಸಣ್ಣ ಬುಟ್ಟನ್ನ ಕೊಟ್ಟಿನಿ. ಬಾರ್ಡರ್ ಸ್ವಲ್ಪ ದೊಡ್ಡ ಇದು ಅಂದ್ರೆ ಅದ್ರ ಮೇಲೆ ಮಾಡಿದ್ರೆ ನೀಟಾಗಿ ಕಾಣಿಸಲ್ಲ ಫ್ರೆಂಡ್ಸ್. ಈ ತರ ಮಾಡಿಸ್ಕೊಂಡು ಕಲರ್ ನೋಡ್ರಿ ಬ್ರೈಟ್ ಆಗಿಲ್ಲ, ಡಿಸೈನ್ ಇಷ್ಟು ಲುಕ್ ಬಂದ್ರೂ ಡಾರ್ಕ್ ಆಗಿ ಕಾಣಿಸಲ್ಲ, ನೀಟಾಗಿ ಬಂದ್ರು. ಡಿಸೈನ್ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದೈತಿ. ಸೊ ಫ್ರಂಟ್ ಸೈಡ್ ಈ ತರ ಐತಿ. ಇದಕ್ಕೂ ಸೇಮ್ ಸ್ಲೀವಿಗೆ ಈ ತರ ಬುಟ್ಟ ಕೊಟ್ಟಿನಿ. ಒಂದು ಕಟ್ ವರ್ಕ್ ಫ್ರೆಂಡ್ಸ್, ಇದು ಈ ತರ ಕಟ್ ವರ್ಕ್ ಬಂದೈತಿ. ಕಟ್ ವರ್ಕ್ ಈಗ ಟ್ರೆಂಡ್ ಐತಲ್ಲ, ಸೊ ಜಾಸ್ತಿ ಹಾಕಿಸ್ಕೊತಾರೆ. ಕಟ್ ವರ್ಕ್ ಡಿಸೈನ್ಸ್ ಭಾಳ ಅದಾವು. ಯಾರಿಗಾದ್ರು ಬೇಕಂದ್ರೆ ಹೇಳ್ರಿ, ಮಾಡಿ ಕೊರಿಯರ್ ಮಾಡ್ತೀವಿ. ಕೊರಿಯರ್ ಸರ್ವಿಸು ಅವೈಲೇಬಲ್ ಇರುತ್ತೆ. ಸೊ ಇದು ಫ್ರಂಟ್ ಸೈಡು. ಇದಕ್ಕೆ ಈ ತರ ನಾನು ಬುಟ್ಟ ಮಾಡಿ ಕೊಟ್ಟಿನಿ ಅವರಿಗೆ. ಈ ತರ ಸಣ್ಣದೊಂದು ಬುಟ್ಟ ಸಾಕಂತ ಹೇಳಿದ್ರು. ಇದು ಬಾರ್ಡರ್ ದೊಡ್ಡದಿರೋದ್ರಿಂದ ಇಲ್ಲಿ ಒಂದು ಸಣ್ಣ ಬುಟ್ಟ ಮಾಡೈತಿ. ಸ್ಲೀವ್ ಇಲ್ಲಿ ಮಟ್ಟ ಬಂದ್ರೂ ಚಲೋ ಕಾಣಿಸ್ತದೆ ಸ್ಲೀವಿಂಗ್ ಅಂತ ಹೇಳಿ ಅನ್ಕೊಂಡು ಸಿಂಪಲ್ ಆಗಿ ಹೇಳಿದ್ರು ಅವರು. ಸಿಂಪಲ್ ಆಗಿ ಮಾಡ್ಕೊತೀವಿ. ಫಸ್ಟ್ ಒಂದು ತೋರಿಸಿದ್ನಲ್ಲ ಅದರ್ ಡಿಸೈನು ಈ ಬ್ಲೌಸಿಗೆ ಹಾಕಿರೋದು ಫ್ರೆಂಡ್ಸ್. ಎರಡು ಡಿಸೈನ್ ಸೇಮ್ ಹಾಕ್ತೀನಿ, ಬಟ್ ಸ್ಯಾರಿ ಮಾತ್ರ ಬೇರೆ ಬೇರೆ. ಇದು ಮೆಹಂದಿ ಕಲರ್ ಐತಿ, ಡಾರ್ಕ್ ಮೆಹಂದಿ ಕಲರ್. ಇವ್ರಿಗೆ ಸ್ಲೀವಿಗೆ ಏನು ಬೇಡ ಅಂತ ಹೇಳಿದ್ರು. ಫ್ರಂಟ್ ಮತ್ತು ಬ್ಯಾಕ್ ಅಷ್ಟೇ ಹಾಕಿಸ್ಕೊಂಡಾರ. ಫ್ರಂಟ್ ಸೈಡ್ ಈ ಥರ ಐತಿ. ಇದು ಚಲೋ ಕಾಣಿಸ್ತದೆ ಫ್ರೆಂಡ್ಸ್, ಲುಕ್ ಕಾಣಿಸ್ತೈತಿ. ಡಿಸೈನ್ ಮಸ್ತ್ ಐತಿ. ಇದು ಈ ತರ ಈ ತರ ಐತಿ ಫ್ಲವರ್ ಡಿಸೈನ್. ಇದು ಫ್ರಂಟ್ ಸೈಡ್ ಈ ತರ ಬಂದೈತಿ. ಇದ್ರದ್ದು ಫೋಟೋಸ್ನು ಹಾಕ್ತೀನಿ ಫ್ರೆಂಡ್ಸ್, ನೀವು ನೋಡ್ಬೋದು ನೀಟಾಗಿ. ಸ್ಲೀವಿಗೆ ಈ ತರ ಪ್ಲಾನ್ ಮಾಡಿದ್ವಿ. ಈ ತರ ಬಾರ್ಡರ್ಸ್ ಜಾಸ್ತಿ ಬರ್ತಾವೆ. ಈಗ ನಡು ಪ್ಲೇನ್ ಆಗಿರೋದು. ಸೊ ಆ ತರ ಇದ್ದಾಗ ಈ ತರ ನಾವು ವರ್ಕ್ ಹಾಕೊಡ್ತೀವಿ. ನಡು ಪ್ಲೇನ್ ಇದ್ದಲ್ಲಷ್ಟ ಹಾಕ್ತೀನಿ ನಾನು ಬುಟ್ಟನ. ಸೊ ಈ ತರ. ಸೊ ಇಷ್ಟರೊಳಗೆ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಅಂದರೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.